ತಿಳಿಸ್ಕೊಡ್ಬೇಕು ಅಂತಂದರೆ ಏನಾದರೂ ರೀತಿಯಲ್ಲಿ ಎಕ್ಸಿಬಿಷನ್ ಮಾಡಬೇಕು ಅಂತೇಳಿ ಅದಕ್ಕೆ ಹೆಸರು ಏನು ಹೇಳೋಣ ಅಂತಂದರೆ ಊಟ ಪ್ರೇಮಿಯರ್ ತೋಟ. ಸ್ವಲ್ಪ ಕನ್ಫ್ಯೂಷನ್ ಆಯಿತು ಪ್ರಾರಂಭದಲ್ಲಿ. ಊಟ ಪ್ರೇಮಿಯರ್ ತೋಟಕ್ಕೆ ಬಂದರೆ ನಮಗೆಲ್ಲ ಊಟ ಸಿಗತ್ತಾ ಅಂತೇಳಿ. ಊಟ ಸಿಗೋದಿಲ್ಲರಪ್ಪ, ಊಟ ಬೆಳೆಯೋದನ್ನು ಹೇಗೆ ಅಂತ ನಾನು ಕಲ್ತ್ಕೊಳ್ಳೋಣ ಅನ್ನೋ ಆ ಉದ್ದೇಶಕ್ಕೆ ಮಾಡ್ತಾ ಇರೋದು ಅಂತೇಳಿ ಸಾಕಷ್ಟು ಜನರಿಗೆ ಎಜುಕೇಟ್ ಮಾಡಿದ್ವಿ. ಊಟ ಪ್ರೇಮಿಯರ್ ತೋಟದಲ್ಲಿ ವಿಶೇಷವಾಗಿ ಮೊದಲು ಅಂದರೆ ಗಾರ್ಡನಿಂಗಿಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು, ಅಂದರೆ ನಿಮಗೆ ಬೀಜ ಇರ್ಬೋದು, ಗಿಡ ಇರ್ಬೋದು, ಬೇಕಾಗಿರುವಂತಹ ಗೊಬ್ಬರ ಇರ್ಬೋದು, ಬ್ರ್ಯಾಂಡ್ ಪ್ರೊಡಕ್ಷನ್ ಮೆಟೀರಿಯಲ್ಸ್ ಇರ್ಬೋದು, ಸಪೋರ್ಟ್ ಕೊಡಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳಿರ್ಬೋದು, ಕುಂಡಿಗಳಿರ್ಬೋದು, ಈ ಎಲ್ಲ ವಸ್ತುಗಳು ಒಂದೇ ಜಾಗದೊಳಗೆ ಸಿಕ್ಕಿದರೆ ಬಹುಶಃ ಅರ್ಬನ್ ಗಾರ್ಡನಿಂಗು ಇನ್ನೂ ಬೇಗ 4 ಜನರ ಮನೆಗಳಲ್ಲಿ ತಾರಸಿಗಳಲ್ಲಿ ಹೋಗುತ್ತೆ ಅಂತ ಹೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರದರ್ಶನ ಮತ್ತು ಪ್ರಮೋಷನ್, ಉತ್ತೇಜನ, ಮಾರಾಟ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾವು ಯಾವತ್ತೂ ಹೇಳ್ತೀವಿ ದಿ ಪರ್ಪಸ್ ಫಸ್ಟ್ ಪ್ರಾಫಿಟ್ ನೆಕ್ಸ್ಟ್ ಅಂತ. ಊಟ ಪ್ರೇಮಿಯರ್ ತೋಟದಲ್ಲಿ ಬಂದಾಗ ವಿಶೇಷವಾಗಿ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ನಾವು ಗಾರ್ಡನಿಂಗಿಗೆ ಬೇಕಾಗಿರುವಂಥ ಎಲ್ಲ ಸಲಕರಣೆಗಳು ಇಲ್ಲಿ ಸಿಗಬೇಕು. ನಿಮಗೆಲ್ಲರಿಗೂ ಗೊತ್ತಿದೆ ಅರ್ಬನ್ ಗಾರ್ಡನಿಂಗು ಇದು ಒಂದು ಮೇನ್ ಲೈಫ್ ಪ್ರಾಕ್ಟೀಸು. ಅರ್ಬನ್ ಗಾರ್ಡನಿಂಗು ಅಂತ ಬಂದಾಗ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ವಿಶ್ವನಾಥ್ ಅವರು ಯಾವತ್ತೂ ಹೇಳ್ತಾಯಿದ್ರು, ಇದು ಬರೀ ಗಾರ್ಡನಿಂಗ್ ಅಲ್ಲಪ್ಪ, ಮನೆಗಳಲ್ಲಿ ಕಸವನ್ನು ವಿಂಗಡಣೆ ಮಾಡಿ ಹಸಿ ಕಸವನ್ನು ಗೊಬ್ಬರ ಮಾಡಿಕೊಂಡು ಆ ಗೊಬ್ಬರವನ್ನು ಗಿಡಗಳಿಗೆ ಹಾಕಿ ಎರಡನೇಗೂ ನಾವು ಕುಡಿಲಿಕ್ಕೆ ನೀರಿಲ್ಲ. ಅಂಕಲ್ ನಮಸ್ತೆ. ಜಗಳ ಆಗ್ತಾ